ಶಿವಮೊಗ್ಗ ನಗರದಲ್ಲಿ ಟ್ರಾಫಿಕ್ ಪೊಲೀಸ್ನವರು ಬೆಳಗ್ಗೆನೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ ನೋಡಿ. ನಿನ್ನೆ ರಾತ್ರಿ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ರು ಅಂತ ಹೇಳಿದ್ದೆ. ಯಾವುದೇ ವಾಹನವನ್ನು ಟೂ ವೀಲರ್ ಆಗಲಿ ಆಟೋ ಆಗಲಿ ನಿಲ್ಲಿಸಬಾರ್ದು ಅಂತ ಹೇಳಿದರು. KSRTC ಬಸ್ಗಳು ಒಳಗೆ ತೊಂದರೆ ಆಗುತ್ತಿದ್ದರೆ ನೋಡಿ, ಬೆಳಗ್ಗೆನೇ ಪೊಲೀಸ್ ತಂಡನೇ ಕಾರ್ಯಾಚರಣೆಗೆ ಇಳಿದಿದೆ. ನಾನು ಶಿವಮೊಗ್ಗ ವಿರೂಪಾಕ್ಷ ನೋಡೋಣ ಅಂತ ಹೋದೆ. ದಿನ ಅಲ್ಲೇ ಅಶೋಕ ಹೋಟ್ಲಲ್ಲಿ ಕಾಫಿ ಕುಡಿಯೋದು ನೋಡಿ. ಎಲ್ಲ ಅಲ್ಲಿ ನಿಲ್ಸೋದು ಬೇಡ ಅಂದ ತಕ್ಷಣ ಎಲ್ಲ KSRTC ಬಸ್ ಟರ್ಮಿನಲ್ ಒಳಗಡೆ ಹೋಗಿ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡಬೇಡಿ ಸರ್, ಇದು KSRTC ಬಸ್ ಟರ್ಮಿನಲ್ಲು, ಬಸ್ಗಳು ಬರೋದಕ್ಕೆ ಜನಗಳು ಬರೋದಕ್ಕೆ ಇರೋದು. ಜನಗಳಿಗೆ ಏನು ಹೇಳ್ಬೇಕು, ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಎಲ್ಲ ಕೆಲಸಕ್ಕೆ ಹೋಗುವಂತಾರೆ ನೋಡಿ. ಪೊಲೀಸ್ನವರು ಎಲ್ಲ ಕೆಲಸನೂ ಬಿಟ್ಟು ಬೆಳಗ್ಗೆನೇ ಟ್ರಾಫಿಕ್ ಪೊಲೀಸ್ನವರು ಜಮಾಯಿಸ್ಯಾರೆ. ಅಶೋಕ ಹೋಟ್ಲು ಎದುರುಗಡೆ ಇರೋ ರಸ್ತೆಯಲ್ಲಿ ಎರಡೂ ಬದಿಯಲ್ಲೂ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಎರಡೂ ಬದಿನೂ ನಿಲ್ಲಿಸಂಗಿಲ್ಲ. ಯಾವುದೋ ಒಂದು ಟೆಂಪೋ ಟ್ರಾವೆಲ್ಸ್ ನಿಲ್ಲಿಸೋಗಿದೆ, ಪುಣ್ಯಾತ್ಮ ಗಾಡಿ ನಿಲ್ಲಿಸ್ಯಾನೆ. ಬೆಳಿಗ್ಗೆ 7 ಗಂಟೆಗೆ ಬಂದು ಅವ್ರು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪೊಲೀಸ್ನವ್ರಿಗೆ ಸ್ವಲ್ಪ ಬೆಂಬಲ ಕೊಡ್ರಿ, ಅಕ್ಕಪಕ್ಕ ಪಾರ್ಕಿಂಗ್ ಇದಾವಲ್ಲ, ಹೋಗಿ ವೆಹಿಕಲ್ಗಳನ್ನ ನಿಲ್ಲಿಸ್ರಿ ಅಂತ ಸಾರ್ವಜನಿಕರು ವಿದ್ಯಾವಂತರು ಅರ್ಥ ಮಾಡ್ಕೊಬೇಕು. ಇಲ್ಲೆಲ್ಲ ವೆಹಿಕಲ್ ನಿಲ್ಲಿಸಿ ನಾವು ಅಲ್ಲಿ ಇಲ್ಲಿ ಬೇರೆ ಊರಿಗೆ ಹೋದರೆ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾಯಿದೆ. ಇಲ್ಲಿ KSRTC ಬಸ್ ನಿಲ್ದಾಣಕ್ಕೆ ಬರೋರಿಗೆ ಅಂತೇಳಿ ಅರ್ಥ ಮಾಡ್ಕೊಂಡು ನೋಡಿ. ವಿಡಿಯೋವನ್ನು ಎಲ್ಲರೂ ವೈರಲ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ. ನಮಸ್ಕಾರ.